ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಎಲ್ಲಿಗೆ ನಿಮ್ಮನ್ನ ಕರ್ಕೊ ಹೋಗ್ತಾ ಇದ್ದೀನಿ ಅಂದರೆ ಒಂದು 50 ವರ್ಷದ ಹಳೆಯ ಶುಗರ್ ಫ್ಯಾಕ್ಟ್ರಿ ಇದ್ದಂಥ ಜಾಗಕ್ಕೆ ನಾನು ಕರ್ಕೊ ಹೋಗ್ತಾ ಇದ್ದೀನಿ. ಇಲ್ಲಿ ಇದ್ದಂಥ ಶುಗರ್ ಫ್ಯಾಕ್ಟ್ರಿ ಏನಾಯಿತು, ಈಗ ಏನಾಗಿದೆ, ಯಾಕೆ ಇದು ಸ್ಟಾಪ್ ಆಯಿತು, ಈಗ ಯಾವ ರೀತಿ ಇದೆ ಆ ಒಂದು ಶುಗರ್ ಫ್ಯಾಕ್ಟ್ರಿ ಅನ್ನೋದನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಂದು ಶುಗರ್ ಫ್ಯಾಕ್ಟ್ರಿ ಅನ್ನೋ ಒಂದು ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಇತ್ತು. ಯಾಕಂದರೆ ಇಲ್ಲಿ ಸಕ್ಕರೆಯನ್ನು ತಯಾರು ಮಾಡ್ತಾಯಿದ್ರು. ಸಕ್ಕರೆ ಬೆಲ್ಲ ಎಲ್ಲ ಇಲ್ಲಿ ತಯಾರು ಮಾಡಿ ಕಳಿಸ್ತಾಯಿದ್ರು. ಇದಕ್ಕಿದ್ದ ಹಾಗೆ ಇಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತು. ಏನು ಕಾರಣ ಅಂದರೆ ಇಲ್ಲಿನ ಅಕ್ಕಪಕ್ಕದಲ್ಲಿರುವ ರೈತರು ಒಂದು ಶುಗರ್ ಬೆಳೆಯೋದನ್ನು ನಿಲ್ಲಿಸ್ಬಿಟ್ರು. ಆದ ಕಾರಣ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಅನ್ನೋದು ಮುಚ್ಚೋಯ್ತು. ಇಲ್ಲಿ ಓಡಾಡಬೇಕಂದ್ರೆ ಸಿಕ್ಕಾಪಟ್ಟೆ ಭಯ ಆಯ್ತದೆ. ಯಾಕಂದರೆ ಆ ರೀತಿ ಕಾಡು ಬೆಳ್ಕೊಬಿಟ್ಟಿದೆ. ಇಲ್ಲಿ ಜನ ಯಾವಾಗ ಗಿಜಿ ಅಂತ ಗಿಜಿಗಿಡ್ತಾ ಇದ್ದಂಥ ಜಾಗದಲ್ಲಿ ಒಂದು ಗೋಸ್ಟ್ ಸಿಟಿ ರೀತಿ ತಯಾರಾಗೋಗ್ಬಿಟ್ಟಿದೆ ನೋಡಿ. ಯಾವ ಕಡೆ ನೋಡಿದ್ರು ಭಯ ಆಯ್ತದೆ. ಯಪ್ಪಾ ಸೊಳ್ಳೆ ಯಾವ ಇರುಬೆಲ್ಲ ಕಚ್ಚಾಕ್ಬಿಟ್ಟು ಅದು ಗಾಡೀಲಿ ಬರ್ತಾ ಇದ್ದೀನಿ, ಇರುಬು ಕಚ್ತಾ ಇದೆ. ನೋಡ್ತಾ ಇದ್ದೀರಾ, ಒಂದು ಗಾಡಿಗಳನ್ನು ನಿಲ್ಲಿಸ್ಕೊಂಡು ಲೋಡ್ ಮಾಡ್ತಾ ಇದ್ದಂಥ ಜಾಗ ಇದು. ಒಬ್ಬರೊಬ್ಬರೇ ಇಲ್ಲಿ ಓಡಾಡೋದು ಕೂಡ ಭಯದ ವಾತಾವರಣ ಇದೆ ಇಲ್ಲಿ. ನೋಡ್ತಾ ಇದ್ದೀರಾ, ಈ ಒಂದು ಪಾಯಿಂಟಲ್ಲಿ ಈ ಕಡೆ ಪಾಯಿಂಟಲ್ಲಿ ಎರಡು ಕಡೆನೂ ಗಾಡಿನ ಲೋಡ್ ಮಾಡ್ತಾಯಿದ್ರು. ಮೊದಲು ಇಲ್ಲಿ ಈ ಒಂದು ಶುಗರ್ ಗೋಡನ್ ಆಗಿತ್ತಿದು, ಬೆಲ್ಲ ಮತ್ತು ಸಕ್ಕರೆಯ ಗೋಡನ್ ಆಗಿತ್ತು. ಇಲ್ಲಿ ಗಾಡಿಗಳನ್ನ ನಿಲ್ಲಿಸ್ಕೊಂಡು ಲೋಡ್ ಮಾಡಿ ಬೇರೆ ಬೇರೆ ಕಡೆ ಕಳಿಸ್ತಾಯಿದ್ರು. ಇನ್ನು ಇದೇ ರೀತಿ ಬೃಹದಾಕಾರವಾದ ಕಂಪ್ನಿಗಳು ಇನ್ನು ಇಲ್ಲಿ ಅಕ್ಕಪಕ್ಕದಲ್ಲಿ ಬೇಜಾನ್ ಬಿಲ್ಡಿಂಗ್ಗಳು ಇದೆ. ನೋಡ್ತಾ ಇದ್ದೀರಾ, ಆವಾಗ ಓಡಾಡೋಕ್ಕೆ ಇದ್ದಂತಹ ರೋಡ್ ಇದು, ಸಣ್ಣ ರೋಡು. ಈ ಒಂದು ಜಾಗದಲ್ಲಿ ನಿಲ್ಲಿಸ್ಕೊಂಡು ಈ 2 ಪಾಯಿಂಟ್ನಲ್ಲಿ ಲೋಡ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಾ ಎಷ್ಟು ಎತ್ತರ ಇದೆ ನೋಡಿ. ಈಗೆಲ್ಲ ಬೇರೆ ಬೇರೆ ರೀತಿಯ ಶೀಟು ರೇಕ್ಗಳು ಬಂದ್ಬಿಟ್ಟಿದೆ. ಆ ರೇಕ್ಗಳ್ನ ಹಾಕೋತಾರೆ. ಒಂದು 15-20 ಅಡಿಗೆ ಅಷ್ಟೇ ಗೋಡೆ ಕಟ್ತಾ ಇದ್ದಿದ್ದು. ಇವಾಗ ನೋಡಿ ಬೇರೆ ದಿಂಡುಗಲ್ಲಲ್ಲೇ ನೋಡಿ ಎಷ್ಟು ಎತ್ತರ ಕಟ್ಟವ್ರೆ. ಇದರ ಮೇಲೆ ಶೀಟ್ ಕಾಂಕ್ರೀಟ್ ಶೀಟನ್ನು ಹಾಕಿ ಈ ಒಂದು ಗೋಡನ್ನು ರೆಡಿ ಮಾಡವ್ರೆ. ಇಲ್ಲಿ ಕಂಪ್ಯೂಟ್ರು, ಬೇರೆ ಬೇರೆ ಟಿ ವಿ ಆ್ಯಂಟೆನಾಗಳು ಕೂಡ ನೀವು ನೋಡ್ತಾ ಇರ್ಬೋದು. ಈ ಆ್ಯಂಟೆನಾಗಳ ಮುಖಾಂತರ ಇಲ್ಲಿ ಕಂಪ್ಯೂಟ್ರ್ ಕೂಡ ಯೂಸ್ ಮಾಡ್ತಾ ಇದ್ರೇನೋ, ಅದು ಆ್ಯಂಟೆನಾ ಎಂತಕ್ಕೋಸ್ಕರ ಹಾಕಿದ್ರು, ಇಲ್ಲಿರುವಂತಹ ಕಂಪ್ನಿ ಯೂಸ್ಗೆ ಸರ್ವರ್ಗೋಸ್ಕರ ಅದನ್ನು ಹಾಕಿದ್ರೇನೋ ಇರ್ಬೋದು. ನಮಗೆ ಕರೆಕ್ಟಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಕೊಟ್ಟಿಗೆ ರೀತಿ ಈ ಒಂದು ಗೋಡನ್ಗಳನ್ನ ಯೂಸ್ ಮಾಡ್ಕೋತಾವ್ರೆ ಈಗ. ಯಾಕಂದರೆ ಅಷ್ಟು ಹಳೆಯ ಗೋಡನ್ನು ಇನ್ನೇನಿಗೆ ಯೂಸ್ ಆಗಲ್ವಲ್ಲ, ಆಡೋಕ್ಕೂ ಹಸುಗಳಿಗಾದರೂ ಯೂಸ್ ಆಗಲಿ ಅಂದ್ಬಿಟ್ಟು ಒಂದು ಗೋಡನ್ ಯೂಸ್ ಮಾಡ್ತಾರೆ. ಈ ಒಂದು ಆಫೀಸ್, ಮೇಯ್ನ್ ಆಫೀಸ್ ಆಗಿತ್ತಂತೆ ಇದು ಆವಾಗ. ಇವಾಗ ಯಾವ ರೀತಿ ಒಂದು ನಿಗೂಢವಾದ ಬೂತ್ ಬಂಗ್ಲೆ ಆಗಿದೆ ನೋಡಿ. ಒಂದು ಬೂತ್ ಬಂಗ್ಲೆ ರೀತಿಯಾಗಿದೆ. ಇವಾಗ ಆಡು, ಕುರಿ, ಹಸುಗಳನ್ನ ಕೂಡ ಹಾಕೋಕ್ಕೆ ಇದನ್ನ ಯೂಸ್ ಮಾಡ್ತಾವ್ರೆ. ನೋಡ್ತಾ ಇರ್ಬೋದು ಮೆಟ್ಲುಗಳು. ಆಗಿನ ಕಾಲದಲ್ಲೇ ಮೆಟ್ಲನ್ನ ಯಾವ ರೀತಿ ಕಟ್ಟಿದ್ರು ನನ್ನ ನೋಡಿ. ಮೆಟ್ಲು, ಒಂದು ಆಫೀಸ್ ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಪಿಲ್ಲರ್ಗಳಿದೆ ನೋಡಿ. ಬೂತ್ ಬಂಗ್ಲೆ ಥರ ಇದು ಮಾರ್ಪಾಡಾಗ್ಬಿಟ್ಟಿದೆ ನೋಡಿ ಈ ಒಂದು ಆಫೀಸ್. ಗ್ಲಾಸ್ ಕಿಟಕಿಗಳು, ಶಟರ್ ನೋಡಿ, ಶಟರ್ ಇನ್ನೂ ಹಾಗೇ ಇದೆ. ಕಬ್ಬಣ ಎಲ್ಲ ಇನ್ನೂ ತುಕ್ಕಿಡಿಲ್ಲ, ಪೈಂಟ್ ಹೊಡೆದ್ರೆ ಚೆನ್ನಾಗಿರ್ತದೆ. ಇನ್ನು ಬಿಲ್ಡಿಂಗು ಏನೋ ಅಷ್ಟು ಹಾಳಾಗಿಲ್ಲ, ರೆಡಿ ಮಾಡ್ಕೋಬೋದು. ಬರೀ ಇದನ್ನ ಇವಾಗ ಯಾರು ಇದನ್ನ ಯೂಸ್ ಮಾಡ್ತಾಯಿಲ್ಲ.
ಒಳಗಡೆ ಹೋಗ್ಬೋದು, ಆದರೆ ಯಾರು ಪರ್ಮಿಷನ್ ಇಲ್ಲದೆ ನಾವು ಒಳಗಡೆ ಹೋಗ್ಬಿಟ್ಟು ಆ ಒಳಗಡೆ ಇನ್ನೇನೋ ಇದ್ದು ಮನೇಲಿ ಯಾಕೆ ಸುಮ್ಮನೆ ಬೇಡ. ಒಂದು ಲೇಔಟ್ ರೀತಿ ಇತ್ತು, ಜಲ್ಲಿ ಹಾಕಿರೋ ರೋಡು ಇನ್ನೂ ಹಾಗೆ ಇದೆ, ಜಲ್ಲಿಗಳೆಲ್ಲ ಹಾಕಿ ರೋಡ್ ಮಾಡಿದ್ರಲ್ಲ ಅದು ಇನ್ನೂ ಹಾಗೆ ಇದೆ. ಇವೆಲ್ಲ ಒಂದು ಲೇಔಟ್ ರೀತಿ ಇತ್ತು. ಇಲ್ಲೆಲ್ಲ ಮನೆಗಳಿದ್ದು ನೋಡ್ತಾ ಇದ್ದೀರಾ, ಅಲ್ಲೊಂದು ಮನೆ ಕಾಣ್ತಾ ಇದೆ ನೋಡಿ, ಅಲ್ಲೊಂದು ಮನೆ ಕಾಣ್ತಾ ಇದೆ, ಇನ್ನು ಅಲ್ಲೊಂದು ಮನೆ ಕಾಣ್ತಾ ಇದೆ, ಇನ್ನು ಹಾಗೆ ಉಳಿದಿರುವಂತಹ ಮನೆಗಳಿನ್ನ ಬೇಕಾದಷ್ಟು ಮನೆಗಳು ಹಾಗೆ ಒಂದು ಬೂತ್ ಬಂಗ್ಲೆ ರೀತಿ ಹಾಗೆ ಉಳಿದಿವೆ. ಇಲ್ಲಿ ಯಾರು ಜನ ವಸತಿ ಇಲ್ಲ. ನೋಡ್ತಾ ಇದ್ದೀರಾ, ಇದು ಒಂದು ಕ್ವಾರ್ಟರ್ಸ್, ಇನ್ನೂ ಚೆನ್ನಾಗೇ ಇರುವಂಥ ಒಂದು ಕ್ವಾರ್ಟರ್ಸ್ ಇದು. ಈ ಒಂದು ಕ್ವಾರ್ಟರ್ಸ್ ಕೂಡ ಆಗ ಯೂಸ್ ಮಾಡ್ತಾಯಿದ್ರು ಅನಿಸ್ತದೆ. ಈಗ ನೋಡಿದ್ರೆ ಬೂತ್ ಬಂಗ್ಲೆ ರೀತಿ ಆಗ್ಬಿಟ್ಟಿದೆ. ನೋಡ್ತಾ ಇದ್ದೀರಾ, ದಿಂಡುಗಲ್ಲು ಅಲ್ಲಿ ಎಲ್ಲುವರೆಗೂ ಕಟ್ಟವ್ರೆ ನೋಡಿ, ಪಿಲ್ಲರು ಅದು ನೋಡ್ತಾ ಇದ್ದೀರಲ್ಲ, ಸುತ್ತ ಒಂದು ಪಿಲ್ಲರು ಬೀಮು ಅದು ಈ ಒಂದು ದಿಂಡುಗಲ್ನ ಮೇಲುವರೆಗೂ ಕಟ್ಟಿ ಮೇಲೆ ಒಂದು ಬೀಮನ್ನು ಕುಂಡ್ರಿಸಿ ಬೀಮ್ ಮೇಲೆ ಮೋಲ್ಡ್ ಹಾಕಿ ಅದ್ರ ಮೇಲೆ ಗೋಡೆನ ಕಟ್ಟವ್ರೆ. ಒಂದು ಒಳ್ಳೆ ಟೆಕ್ನಿಕನ್ನು ಯೂಸ್ ಮಾಡಿ ಈ ಒಂದು ಕ್ವಾರ್ಟರ್ಸ್ನ ಕಟ್ಟವ್ರೆ. ಇಲ್ಲಿ ಏನು ಹಣಕಾಸು ಇನ್ನು ಬೇರೆ ಬೇರೆ ರೀತಿಯ ವ್ಯಾಲ್ಯೂಯೇಬಲ್ ಥಿಂಗ್ಸ್ನ ಇಲ್ಲಿ ಇಡ್ತಾ ಇದ್ರು ಅನ್ನಿಸ್ತದೆ ನೋಡಿ. ದೊಡ್ಡ ಬಿಲ್ಡಿಂಗ್ ಇದ್ದಿದ್ದ ಜಾಗ ಇದು, 3 ಫ್ಲೋರ್ 2 ಫ್ಲೋರೋ 3 ಫ್ಲೋರೋ ಇದ್ದಂತಹ ಈ ಒಂದು ಜಾಗ ಡಿಮಾಲಿಷ್ ಆಗಿದೆ. ಯಾವುದೇ ಜಾಗ ಇತ್ತು ಅನ್ನೋದು ಅಷ್ಟೇ, ಯಾವ ರೀತಿ ಇತ್ತು ಯಾವ ಆಕಾರ ಇತ್ತು ಅನ್ನೋದು ಕೂಡ ಗೊತ್ತಾಗದೇ ಇರೋ ರೀತಿ ಇದು ಡಿಮಾಲಿಷ್ನ ಮಾಡಿಬಿಟ್ಟವ್ರೆ ನೋಡಿ. ಪಿಲ್ಲರ್ಗಳು ಇದಂಥ ಜಾಗ ಇದು. ಮೊನ್ನೆ ಮಳೆ ಹೋಯ್ದಾಗ ಇಲ್ಲೆಲ್ಲ ನೀರು ನಿಂತಿತ್ತು, ಆದರೆ ಈಗ ಇಲ್ಲ. ಇಲ್ಲೆಲ್ಲ ಮಿಷಿನ್ಗಳ್ನ ಇಟ್ಕೊಂಡು ಒಂದೊಂದು ಜಾಗದಲ್ಲಿ ಮಿಷಿನ್ಗಳನ್ನ ಇಟ್ಕೊಂಡು ಬೆಲ್ಲ ಸಕ್ಕರೆ ಇನ್ನು ಬೇರೆ ಬೇರೆ ರೀತಿ ಏನೇನು ತಯಾರು ಮಾಡ್ತಾ ಇದ್ದಂಥ ಜಾಗಗಳು ಇವು. ಗೊತ್ತಲ್ಲ ಶುಗರ್ ಫ್ಯಾಕ್ಟ್ರಿ ಯಾವ ರೀತಿ ಪ್ರೋಸೆಸ್ ಆಯ್ತದೆ ಅಂತ, ಆ ರೀತಿ ಪ್ರೋಸೆಸ್ ಆಯ್ತಾ ಇದ್ದಂತಹ ಜಾಗ ಇದು. ಇಲ್ಲೊಂದು ಮನೆ ಕೂಡ ಇದೆ, ಇದ್ರೊಳಗಡೆ ಹೋಗಲಾರದಷ್ಟು ಹಳೆ ಮನೆ ಆಗ್ಬಿಟ್ಟಿದೆ ಇದು. ಮೇಲ್ಗಡೆ ಇದೊಂದು ಶೀಟ್ ಮನೆ ಇರ್ಬೋದು, ಮೇಲಿದ್ದಂಥ ಶೀಟ್ಗಳೆಲ್ಲ ನೆಸಿಸಿ ಹೋಗಿ ಅಲ್ಲಲ್ಲೇ ತುಂಡು ಪೀಸ್ಗಳಾಗಿ ಗಾಳಿಗೆ ಮಳೆಗೆ ಬಿದ್ದಿದೆ. ಗೋಡೆಗಳೆಲ್ಲ ಬಿರುಕ್ಬಿಟ್ಬಿಟ್ಟಿದೆ. ಒಳಗಡೆ ಈ ಒಂದು ಮನೆಗೆ ಹಾಕಿದಂಥ ಕಬ್ಬಣಗಳನ್ನೆಲ್ಲ ಕಿತ್ಕೊಹೋಗಿ ಮಾರ್ಕೊಬಿಟ್ಟವ್ರೆ ಕಳ್ಳರು. ಇನ್ನು ಈ ಸುತ್ತ ಈ ಒಂದು ವಾತಾವರಣ ನೋಡ್ತಾ ಇದ್ದೀರಲ್ಲ, ಕಾಡು ರೀತಿ ಇದೆ. ಎಲ್ಲ ಮುಳ್ಳಿನ ಮರಗಳು ಬೆಳ್ಕೊಬಿಟ್ಟಿದೆ. ಯಾವುದೋ ಸುದ್ದಲಿ ಮರ ಅಂತ ಏನೋ ಕರೀತಾರೆ ಇದು. ಈ ಒಂದು ಸುದ್ಲಿ ಮರಗಳು ಈ ಒಂದು ಸುತ್ತ ಈ ಒಂದು ಕಾಡು ರೀತಿ ಬೆಳ್ಕೊಂಡು ಇದ್ದು ನಿಂತಿವೆ. ಈ ಒಂದು ಮರದ ಮುಳ್ಳುಗಳು ಕೊಂಬೆಗಳೆಲ್ಲ ಮುಳ್ಳಿದೆ, ಚುಚ್ಚುತ್ತವೆ ಅವು. ಈ ಒಂದು ಶುಗರ್ ಫ್ಯಾಕ್ಟ್ರಿ ಇದ್ದಂಥ ಒಂದು ಜಾಗ, ಇನ್ನೂ ಬೇರೆ ಬೇರೆ ಇದ್ದಂಥ ಮನೆಗಳು, ಇನ್ನೂ ಬೇರೆ ಬೇರೆ ಇದ್ದಿದ್ವಲ್ಲ ಪ್ಲ್ಯಾಂಟ್ಗಳು, ಇನ್ನು ಬೇರೆ ಬೇರೆ ಪ್ರೋಸೆಸ್ ನಡೆಯುವಂಥ ಇನ್ನೂ ಜಾಗಗಳು ಗೋಡನ್ಗಳೆಲ್ಲ ಇದ್ವಲ್ಲ, ಅವೆಲ್ಲ ನಶಿಸಿ ಹೋಗಿ ಎಲ್ಲ ನೆಲ ಸಮ ಆಗೋಗಿದೆ, ಡಿಮಾಲಿಷ್ ಆಗಿ ಎಲ್ಲ ಪುಡಿ ಆಗೋಗ್ಬಿಟ್ಟಿದೆ. ಇದ್ದಂತಹ ಸಣ್ಣ ಒಂದು 2-3 ಜಾಗನ ನಿಮಗೆ ತೋರಿಸಿದ್ದೀನಿ. ಇದಿಷ್ಟು ಶುಗರ್ ಫ್ಯಾಕ್ಟ್ರಿ ಅದು ಸ್ಟಾಪ್ ಆಗಿ ಅದೊಂದು ಇದ್ದಂತಹ ಕುರುಹುಗಳೆಲ್ಲ
ನೀವು ನೋಡಿದ್ದೀರಾ. ಇನ್ನು ಮಿಕ್ಕಿದ್ದಂತಹ ಕುರುಹುಗಳೆಲ್ಲ ಅವೆಲ್ಲ ನಶಿಸಿ ಹೋಗ್ಬಿಟ್ಟಿದೆ. ಒಂದು ಶುಗರ್ ಕಂಪ್ನಿ ಇದ್ದಂಥ ಜಾಗ ಯಾವ ರೀತಿ ಕಾಡ್ ರೀತಿ ಆಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.